ಹಲೋ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮಂಗ್ಳೂರಲ್ಲಿ ನಮ್ಮ ತಂಗಿದು ಪಾಪುದು ನಾಮಕರಣ ಇತ್ತು. ಅದಕ್ಕೋಸ್ಕರ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಮಿನಿ ಬಸ್ ಮಾಡಿಕೊಂಡು ಫ್ಯಾಮಿಲಿ ಅಷ್ಟೇ ನಾವು ಹೋಗ್ತಾ ಇದ್ದೀವಿ. ನನ್ನ ತಂಗಿದು 2ನೇ ಪಾಪುದು ನಾಮಕರಣ ನಾವು ಹೋಗ್ತಾ ಇರೋದು. ತುಂಬ ದಿನ ಆದಮೇಲೆ ಈ ಥರ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ಹೋಗಿದ್ವಿ. ನಾವು ಬೆಳಗ್ಗೆ ಒಂದು 6-6:30 ಅಷ್ಟೊತ್ತಿಗೆ ಬಿಟ್ಟಿದ್ವಿ. ರೀಚ್ ಆಗೋಷ್ಟೊತ್ತಿಗೆ 9:30 ಆಗಿತ್ತು. ಇವನೇ ನೋಡಿ ನನ್ನ ಮುದ್ದು ಮಗ ಗುಬ್ಬಿ ಅಂತ ಕರಿತೀವಿ. ನನ್ನ ತಂಗಿ ಹೆಸರು ಸೌಮ್ಯ, ಹಾಗೆ ಅವ್ರ ಮನೆಯವ್ರ ಹೆಸರು ವಿಜಯ್ ಕುಮಾರು. ಇವರು ಫಂಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಈ ಹೆಸರಿಡೋದಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಿಸಿದ್ರು. ವಿಘ್ನ ವಿನಾಶಕ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಫಸ್ಟು ಗಣಪತಿ ಪೂಜೆ ಮಾಡಿಸಿ ನಂತರ ಹೆಸರಿಡೋಣ ಅಂತ ಇವರು ಪೂಜೆ ಮಾಡಿಸ್ತಾಯಿದ್ರು. ನನ್ನ ತಂಗಿ ಗಂಡನ ಊರು ಚಿಕ್ಕಮಂಗ್ಳೂರು. ಅವ್ರ ಕಡೆ ಬೇರೆ ಸಂಪ್ರದಾಯ ಇದೆ. ನಮ್ಮ ಕಡೆ ಎಲ್ಲ ಈ ದಾವಣಗೆರೆ ಸೈಡಲ್ಲೆಲ್ಲ ಹೆಸರನ್ನು ಅತ್ತೆ ಇಡ್ತಾರೆ. ಅತ್ತೆ ಅಂದರೆ ಈ ಗಂಡನ ಅಕ್ಕ ಅಥವಾ ತಂಗಿ ಇರ್ತಾರಲ್ಲ, ಅವ್ರ ಹೆಸರಿಡ್ತಾರೆ. ಆದರೆ ಇವ್ರ ಕಡೆ ಮಾವ ಹೆಸರಿಡಬೇಕು. ಅಂದರೆ ನಮ್ಮ ಅಣ್ಣ ಹೆಸರಿಡ್ಬೇಕಿಲ್ಲಿ. ನಮ್ಮ ಅಣ್ಣ ಹಿಂದೆ ಕೂತಿದ್ದ ನೋಡಿ, ಅವನು ನಮ್ಮ ಅಣ್ಣ, ಅವನ ಹೆಸರಿಡಬೇಕು. ಆ ಥರ ಇದೆ ನೋಡಿ ಪದ್ಧತಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ಅಲ್ವಾ. ನಾವು ರೀಚ್ ಆಗೋಷ್ಟೊತ್ತಿಗೆ 9:30 ಏನೋ ಆಗಿತ್ತು. ಆವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲ ರೆಡಿಯಾಗಿ ಮೇಲೆ ಬಂದ್ವಿ. ಸ್ಟೇಜ್ ಮೇಲೆಲ್ಲ ಬಂದ್ವಿ. ಅಷ್ಟೊತ್ತಿಗೆ ಇವರು ಗಣಪತಿ ಪೂಜೆನ ಸ್ಟಾರ್ಟ್ ಮಾಡಿದರು. ಪೂಜೆ ಎಲ್ಲ ತುಂಬ ಚೆನ್ನಾಗೇ ಮಾಡಿಕೊಟ್ರು ಅವರು. ಹಾಗೆ ಪಾಪುನೂ ಅಷ್ಟೇ ಸ್ವಲ್ಪ ಸಮಾಧಾನವಾಗೇ ಇದ್ದ ಅಂತ ಹೇಳ್ಬೋದು. ಏನೂ ಗಲಾಟೆ ಮಾಡಲಿಲ್ದಂಗೆ ಅಳ್ಳಿಲ್ದಂಗೆ ಸುಮ್ಮನೆ ಇದ್ದ. ಇಲ್ಲಿ ಇವರು ಕೇವಲ ನಾಮಕರಣ ಅಷ್ಟೇ ಮಾಡಿಸ್ಲಿಲ್ಲ. ಮಕ್ಕಳದು ಏನು ಇವಾಗ ಒಂದು ವಿದ್ಯಾಭ್ಯಾಸ ಆಗಲಿ, ಅನ್ನಪ್ರಾಶನ ಆಗಲಿ, ಅದನ್ನೆಲ್ಲ ಇವರು ಇವಾಗೇ ಮಾಡಿಸ್ಬಿಟ್ರು. ಮಾಮನ ಕೈಯಲ್ಲೇ ಮಾಡಿಸ್ಬಿಟ್ರು. ಅಕ್ಷರಾಭ್ಯಾಸ ಹಾಗೆ ಅನ್ನಪ್ರಾಶನೂ ಇವಾಗೇ ಮಾಡಿಸಿದ್ರು ಇವರು. ಪಾಪನ ಹೆಸರು ಹೇಳೋದಕ್ಕಿಂತ ಮುಂಚೆ ಮೊದಲಿಗೆ ದೇವ್ರ ಹೆಸರನ್ನು ಕಿವಿಯಲ್ಲಿ ಹೇಳಿ, ಆಮೇಲೆ ಏನು ಹೆಸರು ಇಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ಅದನ್ನು ಕಿವಿಯಲ್ಲಿ ಹೆಸರು ಹೇಳಿ ಪಾಪುಗೆ ನಾಮಕರಣ ಮಾಡಿದರು. ಎಲ್ಲ ಶಾಸ್ತ್ರನೂ ನಮ್ಮ ಅಣ್ಣನೇ ಮಾಡಿದ. ಕಿವಿಯಲ್ಲಿ ಹೆಸರಿಟ್ಟ ಮೇಲೆ ಅನ್ನಪ್ರಾಶನ ಮಾಡಿಸ್ತಾ ಇದ್ದಾನೆ ನೋಡಿ. ಅನ್ನಪ್ರಾಶನ ಅಂದರೆ ಇವಾಗ ಈ ಜೇನುತುಪ್ಪದಲ್ಲಿ ಬಂಗಾರದ್ದು ಏನಾದರೂ ಐಟಮ್ಸ್ನ ಎದ್ದು ಬಾಯಿಗೆ ನೆಕ್ಕಿಸ್ತಾರೆ. ಉಂಗುರದಲ್ಲಿ ಜೇನುತುಪ್ಪನ ಅದ್ದಿ ಅದನ್ನು ನೆಕ್ಸಿದ್ರು ಪಾಪುಗೆ. ಹಾಗೆ ಇವಾಗ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಅಕ್ಷರಾಭ್ಯಾಸ ಅಂದರೆ ಆ ದೇವ್ರ ಹೆಸರು ಬರ್ಸೋದಾಗಲಿ, ಓಂ ಆಗಲಿ, ಶ್ರೀ ಆಗಲಿ, ಆ ಥರ ಎಲ್ಲ ಬರೆಸ್ತಾ ಇದ್ದಾರೆ. ಅವನಿಗೆ ನಿಂತ್ಕೋಬೇಕಂತೆ, ಕೂರಕ್ಕೆ ರೆಡಿ ಇರಲಿಲ್ಲ, ನಿಲ್ಲಿಸಿ ಅಂತ ಹಠ ಮಾಡ್ತಾಯಿದ್ದ ನೋಡಿ. ಅಕ್ಷರಾಭ್ಯಾಸನೂ ಸಹ ಅವರು ಮಾಡಿಸಿದ್ರು. ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವೀಡಿಯೋದು ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ಅನ್ನಪ್ರಾಶನ ಆಯಿತು, ಹಾಗೆ ಅಕ್ಷರಾಭ್ಯಾಸ ಆಯಿತು. ಅದಾದಮೇಲೆ ಮಗುಗೆ ಎಲ್ಲರೂ ಸೇರಿ ಮುತ್ತೈದೆಯರು ಆರತಿ ಮಾಡಿದ್ವಿ. ನಾನಿಲ್ಲಿ ಒಂದು ಹಾಡು ಹೇಳಿದೆ, ಅದು ಕೇಳಿಸ್ತೋ ಬಿಡ್ತೋ ಗೊತ್ತಿಲ್ಲ ನೋಡಿ. ಮೊದಲೆಲ್ಲ ನಾನು ಪ್ರೇಯರ್ ಸಾಂಗೆಲ್ಲ ಹೇಳ್ತಿದ್ದೆ. ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಪ್ರೇಯರ್ ಸಾಂಗೆಲ್ಲ ಹೇಳ್ತಾಯಿದ್ದೆ. ಇವಾಗ ತುಂಬಾ ಗ್ಯಾಪ್ ಆಗಿತ್ತು, ಆದರೂ ಹೇಳಿದ್ದೀನಿ. ಇಲ್ಲಿ ನಮ್ಮ ಕಸಿನ್ಸು, ಹಾಗೆ ನಮ್ಮ ತಂಗಿಯ ನಾದಿನಿಯರು, ಹಾಗೆ ನಮ್ಮ ಅತ್ತಿಗೆ, ಇಷ್ಟು ಜನ ಸೇರಿ ಆರತಿ ಮಾಡಿದ್ವಿ. ಕಾಲಿಗೆ ಚಪ್ಪಲಿ
ಇವಾಗ ಮಗುನ ತೊಟ್ಲಿಗೆ ಹಾಕ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಗುಂಡು ಕಲ್ಲಿರುತ್ತಲ್ಲ ಅದನ್ನು ತೊಟ್ಲಿಗೆ ಹಾಕ್ತಾರೆ. ತೊಟ್ಲಿಗೆ ಹಾಕಿ ಈ ಥರ ಮೇಲೆಯಿಂದ ಕೆಳಗೆ 3 ಸಲ ಇಸ್ಕೊತಾರೆ. ಯಾಕೆ ಈ ಥರ ಗುಂಡು ಕಲ್ಲನ್ನ ಇಡ್ತಾರೆ ಅಂತ ಹೇಳಿದರೆ, ಮಗು ದಷ್ಟಪುಷ್ಟವಾಗಿ ಈ ಗುಂಡು ಕಲ್ಲು ಹೇಗೆ ಗಟ್ಟಿಯಾಗಿರುತ್ತೆ ನೋಡಿ ಆ ಥರ ಗಟ್ಟಿಯಾಗಿ ಇರಲಿ ಮಗು ಅಂತ ಹೇಳಿ ಮೊದಲಿಗೆ ಗುಂಡು ಕಲ್ಲನ್ನ ತೊಟ್ಲಲ್ಲಿ ಹಾಕ್ತಾರೆ. ನೆಕ್ಸ್ಟು ಪಾಪುನ ತೊಟ್ಲಲ್ಲಿ ಹಾಕಿದ್ದಾರೆ. ಒಂದು ಕಡೆ ನನ್ನ ಅತ್ತಿಗೆ ಹಾಗೆ ಇನ್ನೊಂದು ಕಡೆ ನಮ್ಮ ತಂಗಿಯ ನಾದಿನಿಯವರು, ಅವರು ಇಬ್ಬರು ಸೇರಿಕೊಂಡು ಪಾಪುನ ತೊಟ್ಲಲ್ಲಿ ಹಾಕಿದರು. ಪಾಪು ಹೆಸರು ರಿವೀಲ್ ಮಾಡ್ತಾ ಇದ್ದಾರೆ ಇವಾಗ. ನನ್ನ ತಂಗಿ ದೊಡ್ಡ ಮಗ ಇದ್ದಾನೆ, ಅವನು ಓಪನ್ ಮಾಡ್ತಾ ಇದ್ದಾನೆ. ಆ ಪಾಪು ಹೆಸರು ಏನಿಟ್ಟಿದ್ದಾರೆ ಅಂದರೆ ಧನ್ವಿನ್ ಆರ್ಯ ಅಂತ. ನಾವು ಎಲ್ಲರೂ ಪ್ರೀತಿಯಿಂದ ಪಾಪುಗೆ ಗುಬ್ಬಿ ಅಂತ ಕರಿತಿದ್ವಿ. ಇವಾಗ ನಮ್ಮ ಗುಬ್ಬಿ ಧನ್ವಿನ್ ಆರ್ಯ ಆದ. Smile, 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 Papa, smile, Papa. ಇದು ಅಮ್ಮ ಫ್ಯಾಮಿಲಿ, ಅಣ್ಣ ಹಾಗೆ ತಂಗಿ ಫ್ಯಾಮಿಲಿ ನಾವು ಇದ್ದೀವಿ. ಇದು ನಮ್ಮ ಗಂಡನ ಮನೆ ಫ್ಯಾಮಿಲಿ. ಹಾಗೆ ಎಲ್ಲರೂ ಊರಿಂದ ಬಂದವರು, ನಮ್ಮ ಆಂಟಿ ಆಗಲಿ ನಮ್ಮ ಅತ್ತೆ ಆಗಲಿ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅಡುಗೆನೂ ಅಷ್ಟೇ ಸೂಪರಾಗಿ ಮಾಡಿಸಿದ್ರು. ನಮ್ಮ ರಾಯನ್ ತುಂಬಾ ಹಠ ಮಾಡ್ತಿದ್ದ, ಅದಕ್ಕೋಸ್ಕರ ನಾನು ಏನೇನು ಐಟಮ್ಸ್ ಎಲ್ಲ ಮಾಡ್ಕೊಂಡಿದ್ರು ಅಂತ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಗೆ ಸ್ವಲ್ಪ ಹುಷಾರು ಇರಲಿಲ್ಲ ನನಗೆ, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಶಾರ್ಟಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.